ಒನ್ ಟು ಒನ್ ಅಂದ್ರೆ ಈಗ ನಾವು ಎಸ್ ವಿಕಾಸ್, ಈಗ ನಿಮ್ಮ ಅನುಭವ ಸರ್ ತಿಳಿಸಿ. ಹಾ. ಕಾಲೇ ಸರ್ ನಾವು ಕಾಲೇಜಲ್ಲಿ ಡಿಗ್ರಿನಲ್ಲಿ ಈಗ ಲೆಕ್ಚರ್ಗಳು ಪಾಠ ಮಾಡ್ತಾ ಇರ್ತಾರೆ. ಒಂದು 80 ಜನಕ್ಕೆ 50 ಜನಕ್ಕೆ ಪಾಠ ಮಾಡ್ತಾ ಇರ್ತಾರೆ. ಅಲ್ಲಿ ನಮಗೆ ಏನು ಅರ್ಥ ಆಗೋದಿಲ್ಲ. ಒಂದು 80% ತೆಗಿಬೋದು. ಅದೇ ಮನೆಗಳಿಗೆ ಟ್ಯೂಷನ್ಗೆ ಹೋಗ್ತೀವಲ್ಲ, ಮನೆಯಲ್ಲಿ ಟ್ಯೂಷನ್ ತರ ಹೋಗ್ಬಿಟ್ಟು ಅವ್ರಿಗೆ ಟ್ಯೂಷನ್ ಮಾಸ್ಟರ್ ಹತ್ರ ಹೇಗೆ ಕೇಳ್ತೀವಿ ಅಲ್ಲಿ ಒನ್ ಟು ಒನ್ ಅಂತ, ಆ ರೀತಿಯಾಗಿ ನಿಮಗೆ ನಾವು ಡೈಮಂಡ್ಗೆ ಬಂದರೆ ಒನ್ ಟು ಒನ್ ನಮಗೆ ಅಕ್ಸೆಪ್ಟ್ ಅದು ವಿಚಾರದಲ್ಲಿ ನಾವು ಎಲ್ಲ ಭಾಷಣ ಯಾವುದೇ ವೇದಿಕೆ ಆಗಲಿ, ಯಾವುದೇ ಕಾರ್ಯಕ್ರಮಕ್ಕಾಗಲಿ, ಯಾವುದೇ ಸಭೆ ಸಮಾರಂಭದಾಗಲಿ ನಮ್ಮ ಭಾಷಣ ಕೌಶಲ್ಯವನ್ನು ಯಾವ ರೀತಿಯಾಗಿ ಪರಿಣಾಮಕಾರಿಗೆ ನಾವು ಮಾತಾಡ್ಬೋದು ಅಂತೇಳಿ ನಾವು ಒನ್ ಟು ಒನ್ ಸೆಷನ್ನಿಂದ ನಾವು ಅರ್ಥ ಮಾಡ್ಕೋಬೋದು ಸರ್. ಓಕೆ, ಥ್ಯಾಂಕ್ ಯು ಸರ್. ಇನ್ನು ಸುದರ್ಶನ್ ಹೊಸದಾಗಿ ನಮ್ಮ ಆನ್ಲೈನ್ ಕೋರ್ಸ್ ಜಾಯ್ನ್ ಆಗಿದ್ದಾರೆ. ಸುದರ್ಶನ್, ನಿಮಗೆ ಒಂದು ಕೋರ್ಸ್ ಸೇರಿದ ಮೇಲೆ ನಿಮ್ಗೆ ಅನುಭವ ಏನು? ಎಸ್. ಮೊದ್ಲಿಗೆ ನಾನು ಕೋರ್ಸ್ ಜಾಯಿನ್ ಆದಾಗ ಸ್ವಲ್ಪ ಕರೆಕ್ಟ್ ಆಗಿ ಏನ್ ಮಾತಾಡ್ಬೇಕು, ಹೇಗ್ ಮಾತಾಡ್ಬೇಕು, ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು. ಅಂದ್ರೆ ತಕ್ಷಣ ಮಾತಾಡ್ಲಿಕ್ಕೆ ನನಗೆ ಕಷ್ಟ ಆಗ್ತಾ ಇತ್ತು. ಇವಾಗ ಹೇಳಿದ ತಕ್ಷಣ ಎಲ್ಲಿಂದ ಶುರು ಮಾಡ್ಬೇಕು, ಹೇಗೆ ಅಂತ ಹೇಳಿ. ಇವಾಗ ನಾನು ಕೋರ್ಸಿಗೆ ಜಾಯಿನ್ ಆದ್ಮೇಲೆ ಒಂದ್ ಸ್ವಲ್ಪ ತಕ್ಷಣ ಮಾತಾಡೋದು, ಮತ್ತೆ ಯಾ- ನಾವೀಗ ತಕ್ಷಣ ಮಾತಾಡ್ಬೇಕು ಅಂದಿದ ತಕ್ಷಣ ಯಾವ್ಯಾವ ಪಾಯಿಂಟ್ಸ್ ನ ಹೇಗೆ ಎಲ್ಲಿಂದ ನೋಟ್ ಡೌನ್ ಮಾಡ್ಕೊಳ್ಳೋದಾಗಿರ್ಬೋದು, ಅದೆಲ್ಲ ನನಗೆ ಇಂಪ್ರೂವ್ ಆಗಿದೆ. ಮತ್ತೆ ಕೆಲವು ಬೇರೆಯವ್ರು ಮಾತಾಡ್ತಿರುವಾಗ ಹೇಗೆ ಎಲ್ಲಿ ಅಂದ್ರೆ ಕೆಲವು ವಿಷಯಗಳನ್ನ ಗಮನಿಸ್ತಾ ಇರುವಾಗ ನಾನೆಲ್ಲಿ ಇಂಪ್ರೂವ್ ಮಾಡ್ಕೊಳ್ಬಹುದು, ಅದೆಲ್ಲದು ಗೊತ್ತಾಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ಪ್ರಾಕ್ಟಿಕಲ್ ಆಗಿ ಕಲಿಯೋದಕ್ಕೆ ತುಂಬಾ ಚೆನ್ನಾಗಿದೆ ಸರ್. ಓಕೆ. ಎಸ್. ಶರಣಬಸಪ್ಪ, ನ್ಯೂ ಡೆಲ್ಲಿ, ಹೇಳಿ. ಓಕೆ ಸರ್. ನಿಮ್ ನನಗೂ ಅದೇ ಥರ ಅನಿಸ್ತದೆ ಸರ್. ಹ್ಮ್. ಈ ನಿಮ್ಮ ಕ್ಲಾಸಿಗೆ ಬಂದರೆ ಯಾವ ಥರ ಮಾತಾಡಬೇಕು, ಯಾವ ಥರ ಎಲ್ಲ, ನಾವು ಯಾವ ವಿಷಯ ಬರುವುದಿಲ್ಲ, ಮತ್ತೊಬ್ಬರು ಯಾವ ಥರ ಮಾತಾಡ್ತಾರಲ್ಲ ಅದನ್ನು ನೋಡಿ ನಾವು ಬೋದು ಸರ್. ಆಮೇಲೆ ನಿಮ್ಮ ಕ್ಲಾಸಿಗೆ ಬಂದರೆ ಇನ್ನೊಂದು, ನಾವು ಎಲ್ಲಿ ಏನು ತಪ್ಪು ಮಾಡ್ತಾ ಇದ್ದೀವಿ ಅನ್ನೋದು ನೀವು ಕಂಡು ನಾವು ತಿದ್ದುತ್ತೀರಿ ಸರ್. ಓಕೆ. ಅದೊಂದು ವಿಷಯ. ಆದರೆ ಇನ್ನೊಂದು, ನಿಮ್ಮ ಕೋರ್ಸಿಗೆ ಜಾಯಿನ್ ಆದರೆ ಎಲ್ಲ ರೀತಿಯಿಂದ ಉಪಯೋಗ ಆಗುತ್ತೆ ಸರ್. ಕಮ್ಯುನಿಕೇಶನ್ ಸ್ಕಿಲ್ ಆಗ್ಬೋದು, ಸಂವಹನ ಸ್ಕಿಲ್ ಆಗ್ಬೋದು. ಹೇಳಿ, ಇವತ್ತಿನ ಮಾಸ್ಟರ್ ಕ್ಲಾಸ್ ಸೆಷನ್ ಹೇಗೆ ಅನ್ನಿಸ್ತು? ಸರ್ ಬಹಳ ತುಂಬಾ ಚೆನ್ನಾಗಿದೆ. ಯಾವ ರೀತಿ ಕೌಶಲ್ಯವನ್ನು ನಾವು ಬೆಳೆಸ್ಕೋಬೇಕು, ಯಾವ ರೀತಿ ನಾವು ಸ್ಟೇಜ್ ಕಾರ್ಯಕ್ರಮವನ್ನು ಉಪಯೋಗಿಸ್ಕೊಂಡು ನಾವು ಯಾವ ರೀತಿಯಾಗಿ ಹಾವಭಾವವನ್ನು ನೋಡ್ಕೊಂಡು ನಾವು ಮಾತಾಡಬೇಕು, ಮತ್ತು ಕೆಲವೊಂದು ವಿಷಯಗಳನ್ನು ನೀವು ತಿಳಿಸಿದ್ದು 5 ಪ್ರಕಾರವಾಗಿ ಯಾವ ರೀತಿ ಮಾತಾಡ್ಬೇಕು ಅನ್ನೋದು ಬಹಳ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು. ರವಿಕೇಸರಿ ಅವರೇ, ತಮ್ಮ ಅನಿಸಿಕೆ? ವಿಷಯ ತುಂಬಾ ಚೆನ್ನಾಗಿದೆ. ಆದ್ರೆ ಭಾಷಣ ಮಾಡುವ ಸಮಯದಲ್ಲಿ ಕೆಲವು ವಿಷಯಗಳು ಮರೆತು ಹೋಗ್ತಾ ಇರ್ತಾರೆ. ಆ ಮರೆತು ಹೋಗುವನ್ನ ಪುನಃ ನೆನಪು ಮಾಡ್ಕೊಳಕ್ಕಾಗಲ್ಲ, ಮತ್ತೆ ವಿಷಯಗಳು ಮುಂದೆ ಹೋಗ್ತವೆ. ಆ ವಿಷಯದಲ್ಲಿ ಸ್ವಲ್ಪ ಓಕೆ, ನಂಗೆ ಅರ್ಥ ಆಯ್ತು. ಒಂದು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನಾವು ಮೈಂಡ್ ಮೇಲೆ ವರ್ಕ್ ಮಾಡ್ಕೋಬೇಕು. ಕಾರಣ ಏನಂದ್ರೆ, ಫಸ್ಟ್ ಥಾಟ್ಸ್ ಕ್ಲಾರಿಟಿ ಬಂದ್ರೆ ವರ್ಡ್ಸ್ ಕ್ಲಾರಿಟಿ ಬೈನಲ್ಲಿ ಬರೋದು. ಇಲ್ಲಿ ನಾನು 108 ಆಲೋಚನೆಗಳನ್ನ ಮಾಡ್ತಾ ಇದ್ರೆ ಅದು ಸಾಧ್ಯ ಆಗೋಲ್ಲ. ಬೀಯಿಂಗ್ ಇನ್ ದ ಪ್ರೆಸೆಂಟ್ ಅಂತ ಹೇಳ್ತೇನೆ ನಾನು. ವ್ಯಾಲ್ಯೂ ಆಫ್ ಟೈಮ್ ಅರ್ಥ ಮಾಡ್ಕೊಂಡಾಗ, ಎಸ್ಟರ್ಡೇ ಕ್ಯಾನ್ಸಲ್ಡ್ ಚೆಕ್, ಟುಮಾರೋ ಎ ಪ್ರಾಮಿಸರಿ ನೋಟ್, ಅಂಡ್ ಟುಡೇ ಈಸ್ ದ ರೆಡಿ ಕ್ಯಾಶ್, ಅಂಡ್ ನೌ ಈಸ್ ದ ಟೈಮ್. ನೌ ಅಂದ್ರೆ ಆ ಕ್ಷಣದಲ್ಲಿ ನಾವು ಅಲರ್ಟ್ ಆಗಿರಬೇಕು, ಆಕ್ಟಿವ್ ಆಗಿರಬೇಕು. ಆಗ ಬೇರೆ ಥಾಟ್ಸ್ ಎಲ್ಲ ಪಕ್ಕಕ್ಕೆ ಹೋಗುತ್ತೆ. ನನಗೆ ಏನು ವಿಚಾರ ಮಾತಾಡ್ತಾ ಇರ್ತೀನಿ ಅದು ಮಾತ್ರ ನನ್ನ ಮೈಂಡಿಗೆ ಬರಬೇಕು. ಅದು ಮರೆವು, ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ ನನಗೆ ಮರವಿದೆ ಅಂತ. ಅದು ಫಸ್ಟು ತೆಗೆದಾಕಿ, ನನಗೆ ಮರವಿಲ್ಲ, ನಾನು ಪಾಸಿಟಿವ್ ಅಫರ್ಮೇಷನ್, ನನ್ನ ಜ್ಞಾಪಕ ಶಕ್ತಿ ಚೆನ್ನಾಗಿದೆ ಅಂದ್ಕೊಂಡು ಮಾತಾಡೋಕ್ಕೆ ಶುರು ಮಾಡಿ. ಇನ್ಫ್ಯಾಕ್ಟ್ ನನಗೇನೆ ಆ ಥರದ್ದು ಅನಿಸಿತ್ತು ಹಿಂದೆ. ಆದರೆ ಈಗ ನಾನು ದಿನಗಟ್ಟಲೆ ಮಾತಾಡಬಲ್ಲೆ. ಯಾಕೆಂದರೆ ನಾನು ಹಂಗೆ ಅನ್ಕೊಂಬಿಟ್ಟಿದ್ದೀನಿ, ನನ್ನ ಮರವಿಲ್ಲ, ನನಗೆ ಜ್ಞಾಪಕ ಶಕ್ತಿ ಅಂತ. ಸೊ ಜಸ್ಟ್ ಆ ಥರ ನಾವು ಆಲೋಚನೆ ಮಾಡಬೇಕಷ್ಟೇ. ತುಂಬ ನಿಮ್ಮ ಪ್ರಶ್ನೆ ಕೇಳಿದ್ದು ಒಳ್ಳೆಯದಾಯಿತು. ಹಾಗೆಯೇ ನಾನು ಇವತ್ತು ಕೆಲವು ಬೇರೆ ಸ್ನೇಹಿತರು ಕೂಡ ಪ್ರಶ್ನೆಗಳು ಕೇಳಿದ್ದಾರೆ. ಅದಕ್ಕೆ ನಾನು ಉತ್ತರ ಕೊಡುವ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಸರ್, ಸ್ಟಾರ್ಟಿಂಗ್ ಪ್ರಾಬ್ಲಮ್, ಬಟ್ ಐ ವಾಂಟ್ ಟು ಬಿಕಮ್ ಎ ವೆರಿ ಸಕ್ಸಸ್ಫುಲ್ ಪಬ್ಲಿಕ್ ಸ್ಪೀಕರ್. ಐ ಗಾಟ್ ಗುಡ್ ಟ್ರೈನರ್ಸ್ ಅಂದಿದ್ದೀರಿ. ಥ್ಯಾಂಕ್ ಯು ಉಮಾ ಅವರೇ. ರವಿ ಕೇಸರಿ ಅವರು, ಭಾಷಣದ ಸಮಯದಲ್ಲಿ ಮಧ್ಯೆ ಹೇಗೆ ಮುಂದುವರಿಸುವುದು ಎಂದು ಮರೆತು ಹೋಗುವುದು. ಮುಂದುವರ್ಸೋಕ್ಕಾಗಲಿಲ್ಲ ಅಂದರೆ ಧನ್ಯವಾದ, ಇಲ್ಲಿವರೆಗೂ ನಮ್ಮ ಜೊತೆ ಇದ್ರಿ ಅಂತ ಸ್ಟಾಪ್ ಮಾಡಿ. ಕಡಿಮೆ ಮಾತಾಡಿದಷ್ಟು ಚಪ್ಪಾಳೆ ಜಾಸ್ತಿ ಗಿಟ್ಟಿಸ್ತೀವಿ. ಆಮೇಲೆ ಹರೀಶ್ ಅವರು ಹೇಳ್ತಾರೆ,
ಎಲ್ಲ ಮರ್ತೋಗುತ್ತೆ ಸರ್, ನಾನು ಎಲ್ಲಿದ್ದೀನಿ ಅಂತ ಅನಿಸುತ್ತೆ. ಅದಕ್ಕೆ ಹೇಳಿದ್ದು, ಮರೆವು ನನಗೆ ಇದೆ ಎಂದುಕೊಳ್ಳುವುದೇ ನಿಮಗೆ ಮೇಜರ್ ಪ್ರಾಬ್ಲಮ್. ಮರೆವಿಲ್ಲ, ನನಗೆ ಜ್ಞಾಪಕ ಶಕ್ತಿ ಚೆನ್ನಾಗಿದೆ ಅಂತ ಅಂದ್ಕೊಳ್ಳಿ, ನಿಮಗೆ ಸಾಧ್ಯ ಆಗ್ತದೆ. ಗೋವಿಂದ ಅವರು, ಐ ಆಮ್ 70 years old. ಐ ಹ್ಯಾವ್ ಜಾಯಿನ್ಡ್ ರೀಸೆಂಟ್ಲಿ ಎಸ್ ಎ ಟ್ರಸ್ಟಿ ಇನ್ ಬಾಲ ಬಳಕೆದಾರರ ವೇದಿಕೆ, ಕನ್ಸ್ಯೂಮರ್ ಫೋರಮ್, ಎ ವಾಲಂಟರಿ ಅಸೋಸಿಯೇಷನ್. ಐ ನೀಡ್ ಟು ಅಟೆಂಡ್ ಕನ್ಸ್ಯೂಮರ್ ಎಜುಕೇಷನ್ ಪ್ರೋಗ್ರಾಮ್ ದೆನ್, ಸೊ ಐ ನೀಡ್ ಟು ಟ್ರೈನಿಂಗ್. ಎಸ್, ಯು ಆರ್ ವೆಲ್ಕಮ್ ಸರ್. ಯಾವುದೇ ಅಸೋಸಿಯೇಷನ್ ಇರಲಿ, ಯಾವುದೇ ಸಂಘ ಇರಲಿ, ಭಾಷಣ ಕೌಶಲ್ಯ ನಿಮ್ಮ ಜೀವನದಲ್ಲಿ ನಿಮ್ಮ ಬದುಕನ್ನು ಉಜ್ವಲಗೊಳಿಸುತ್ತೆ. ಓಕೆ. ಚೆಲುವ ನಾರಾಯಣ ಸ್ವಾಮಿ, ಐ ಹ್ಯಾವ್ ಇಂಟ್ರೆಸ್ಟ್ ಇನ್ ಪಬ್ಲಿಕ್ ಸ್ಪೀಕಿಂಗ್ ಸರ್. ಐ ಥಿಂಕ್ ಐ ವಾಂಟ್ ಎ ಗುಡ್ ಮೆಂಟರ್ ಸರ್. ಥ್ಯಾಂಕ್ ಯು. ಯು ವಾಂಟ್ ಟು ಟೀಚ್ ಮೀ ಅಂತ ಇದ್ದೀರಾ. ಸೊ ಇಲ್ಲಿ ಐ ವಾಂಟ್ ಅಲ್ಲ, ಯು ಗಾಟ್ ಎ ಗುಡ್ ಮೆಂಟರ್. ಸ್ಟಡಿ ಅಬೌಟ್ ಮೀ. ಇನ್ಕ್ರೆಡಿಬಲ್ ಜರ್ನಿ ಆಫ್ ಜಯಪ್ರಕಾಶ್ ನಾಗ್ತಿಹಳ್ಳಿ ಅಂತ ಯೂಟ್ಯೂಬಲ್ಲಿ ನೋಡಿ, ಡಾಕ್ಯುಮೆಂಟ್ರಿ ಆಫ್ ಜಯಪ್ರಕಾಶ್ ನಾಗ್ತಿಹಳ್ಳಿ ಅಂತ ನೋಡಿ, ಟರ್ನಿಂಗ್ ಪಾಯಿಂಟ್ಸ್ ಆಫ್ ಜಯಪ್ರಕಾಶ್ ನಾಗ್ತಿಹಳ್ಳಿ ಅಂತ ಯೂಟ್ಯೂಬಲ್ಲಿ ಟೈಪ್ ಮಾಡಿ, ಆ ವಿಡಿಯೋಗಳೆಲ್ಲ ನೋಡಿ ಸಾಧ್ಯ ಆಗುತ್ತೆ ಸರ್. ಸ್ಟಾರ್ಟಿಂಗ್ ಪ್ರಾಬ್ಲಮ್ಮು ಸರ್ ಇರ್ತದೆ. ಅದಕ್ಕೇನು ಮಾಡಿ ಗೊತ್ತಾ, ಸ್ಟಾರ್ಟಿಂಗ್ ನಿಧಾನಕ್ಕೆ ಬನ್ನಿ, ಆರಾಮಾಗಿ ನಿಧಾನಕ್ಕೆ ಉಸಿರಾಡಿ, ಎಲ್ರಿಗೂ ನಮಸ್ಕಾರ ಮಾಡಿ, ಸ್ಮೈಲ್ ಮಾಡಿ, ಅಷ್ಟೊತ್ತಿಗೆ ಸೆಟ್ಲ್ ಆಗ್ಬಿಡ್ತೀರ. ಸ್ಟಾರ್ಟಿಂಗ್ ಪ್ರಾಬ್ಲಮ್ ತಾನೇ. ಅದಕ್ಕೆ ಹೇಳ್ಕೊಟ್ಟಿರ್ತೀನಿ, ಯಾವುದೋ ಒಂದು ಕೊಟೇಶನ್ನು, ಯಾವುದೋ ಒಂದು ಸುಭಾಷಿತನೋ ಹೇಳ್ಬಿಡಿ, ಎಲ್ಲ ಕಡೆ ಹೇಳ್ತಾ ಹೋಗಿ, ಎಲ್ರಿಗೂ ನಮಸ್ಕಾರ, ಸ್ಮೈಲು, ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾರೆ. ಕರೆಕ್ಟಾ ಸ್ನೇಹಿತರೆ? ನಿಮ್ಮನ್ನೆಲ್ಲ ನೋಡಿದ್ದು ನನಗೆ ಖುಷಿ ಆಗ್ತಾಯಿದೆ. ಎಲ್ಲ ಕಡೆ ಹೇಳ್ಬೋದಾ? ಅಷ್ಟು ಹೇಳಿ ಮುಂದಕ್ಕೆ ಕೊಟ್ಟಾಗ್ತೀರ. ಹಂಗೆ ಸರ್ ಎಲ್ಲವೂ ಮರ್ತೋಗುತ್ತೆ. ಮರ್ತೋಗಲ್ಲ ರೀ, ನೀವು ಹಂಗೆ ಅನ್ಕೊಂಡಿದ್ದೀರ ಮರ್ತೋಗುತ್ತೆ ಅಂತ. ಅದಾಗುತ್ತೆ. ಅದು ರಶ್ಮಿ ಅವ್ರು ಕೇಳಿರೋದು. ಮಾತಾಡುವಾಗ ಮರೆವು ಹಾಗೂ ಟ್ರ್ಯಾಕ್ ಬಿಟ್ಟೋಗೋದು ಎಲ್ರಿಗೂ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಟ್ರೈನಿಂಗ್ ಬೇಕು. ವೆನ್ ಯು ಗಾಟ್ ಟ್ರೈನಿಂಗ್, ಅವೆಲ್ಲ ಸಾಲ್ವ್ ಆಗುತ್ತೆ. ಅದಕ್ಕೆ ನಾವು ಈ ಕೋರ್ಸ್ ಮಾಡ್ತಾ ಇರೋದಲ್ವಾ. ಮಂಜುನಾಥ್ ಅವರು, ಮನಸ್ಸಿನಲ್ಲಿ ಹೆದರಿಕೆ ಬಿಕಾಸ್ ಆಫ್ ಲ್ಯಾಕ್ ಆಫ್ ನಾಲೆಡ್ಜ್ ಅಂತ ಅನಿಸುತ್ತೆ. ಇದು ಕರೆಕ್ಟ್ ಸರ್ ಅಂತ. ಇವತ್ತು ನಾನು ಆ್ಯಕ್ಚುಲಿ ಗೈಡ್ ಮಾಡಿದ್ದೀನಿ. ಏನೇ ಇದ್ರೂ ಮಾತಾಡ್ಬೋದು ಅಂತ ಹೇಳಿದ್ದೀನ ಇಲ್ವಾ? ಫ್ರಮ್ ನೋನ್ ಟು ಅನ್ನೋನ್, ಯೂಸ್ ದ ಟೆಕ್ನಿಕ್ ಫ್ರಮ್ ನೋನ್ ಟು ಅನ್ನೋನ್. ಮಂಜುನಾಥ್ ಹೇಳ್ತಾರೆ, ಮನಸ್ಸಿನಲ್ಲಿ ಹೆದರಿಕೆ ಬಿಕಾಸ್ ಆಯ್ತಲ್ವಾ. ದೆನ್ ಹೌ ಕ್ಯಾನ್ ವಿ ಗೆಟ್ ದ ಸಪೋರ್ಟಿಂಗ್ ವರ್ಡ್ಸ್ ವೈಲ್ ವಿ ಆರ್ ಸ್ಪೀಕಿಂಗ್? ದಿನಕ್ಕೊಂದು ಪದ ಕಲಿಯಿರಿ, ತಿಂಗಳಿಗೆ 30 ಪದಗಳ ರಾಜಾರಾಣಿ ನೀವಾಗುತ್ತೀರಿ. ದಟ್ಸ್ ಇಟ್. ವರ್ಕ್ ಆನ್ ದಟ್ ವರ್ಡ್ಸ್ ಪವರ್. ಭಾಷೆ ಇಂಪ್ರೂವ್ ಆಗಬೇಕಾ? ಪದಗಳಿಗೆ ಜೀವ ಇದೆ ಎಂದು ಭಾವಿಸಿ, ಆಗ ಅದು ಸಾಧ್ಯ ಆಗುತ್ತದೆ. ಮಂಜುನಾಥ್ ಅವರು, ಸ್ಟೇಜ್ ಫಿಯರ್ ಸರ್ ಅಂತ. ನೀವು ಮಾತಾಡೋಕೆ ಹೋದರೆ ಸ್ಟೇಜೇ ನಡುಗಬೇಕು, ಹಂಗೆ ಮಾತಾಡ್ರಿ ಮುಂದೆ. ಈ ಸ್ಟೇಜ್ ಫಿಯರ್, ಭಯ ಇದೆಯಲ್ಲ, ಅದನ್ನೇ ಎದುರಿಸಿ ನೀವು. ಹೆಂಗೆ ಸಾಧ್ಯ? ಅಟೆಂಡ್ ಪ್ರೋಗ್ರಾಮ್, ಅಟೆಂಡ್ ವರ್ಕ್ಶಾಪ್ಸ್, ರೀಡ್ ಮೈ ಬುಕ್ಸ್. ನನ್ನ 3 ಪುಸ್ತಕ ನಿಮಗೆ ಸ್ವಲ್ಪ ಸಪೋರ್ಟ್ ಮಾಡುತ್ತೆ. ನುಡಿಗನ್ನಡಿ, ಓಕೆ, ನಿರೂಪಣೆ, ನಿರೂಪಿಸಿ, ಆಮೇಲೆ ವ್ಯಕ್ತಿತ್ವ ಪರಿವರ್ತನೆ. ಈ 3 ಪುಸ್ತಕ ಫಸ್ಟ್ ಓದ್ಬಿಡಿ. ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಆಮೇಲೆ ನಮ್ಮ ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ನೀವು ಕೋರ್ಸ್ ಸೇರ್ಕೊಳ್ಳಿ, ಒಂದು ಗೋಲ್ಡ್ ಕಮ್ಯುನಿಟಿಗೋ ಡೈಮಂಡ್ ಕಮ್ಯುನಿಟಿಗೋ. ಯು ವಿಲ್ ಗೆಟ್ ಟು ನೋ. ಓಕೆ. ಆ್ಯಂಡ್ 1-to-1s ಆಫರ್ ಸಪೋರ್ಟ್ ಓನ್ಲಿ ಫಾರ್ ಫ್ಯೂ ಪೀಪಲ್ ಐ ವಿಲ್ ಗಿವ್. ಅದನ್ನ ಜಾಸ್ತಿ ಡೈಮಂಡ್ ಕಮ್ಯುನಿಟಿಗೆ ತೊಗೊಳಕ್ಕಾಗಲ್ಲ. ಸೊ ಬಿ ದ ಫಸ್ಟ್ ಪರ್ಸನ್ ಆ್ಯಂಡ್ ಯು ವಿಲ್ ಗೆಟ್ ದಟ್ ಆಪರ್ಚುನಿಟಿ. ಓಕೆ. ರವಿ ಕೇಸರಿ ಸರ್, ನಮ್ಮ ಕ್ಲಾಸಲ್ಲಿನ ನಿರಂತರದ ಅಭ್ಯಾಸದಿಂದ ಮರೆಯುವಿಕೆ ಸರಿಯಾಗುತ್ತೆ ಅಂತ ರಕ್ಷಿತ್ ಹೆಗಡೆ ಟೈಪ್ ಮಾಡಿದ್ದೀರಿ. ಎಸ್, ಯು ಹ್ಯಾವ್ ಅಂಡರ್ಸ್ಟುಡ್. ಐ ಆಮ್ ವೆರಿ ವೆರಿ ಹ್ಯಾಪಿ. ಎಸ್, ಉಮಾ ಮೇಡಮ್ ಏನಾದರೂ ಮಾತಾಡೋದಿದ್ರೆ ಮಾತಾಡಿ. ಸರ್ ನಮಸ್ಕಾರ ಸರ್. ನಮಸ್ಕಾರ. ಹೇಗೆ ಅನ್ನಿಸ್ತು ಇವತ್ತು ಕ್ಲಾಸು? ತುಂಬಾನೇ ಚೆನ್ನಾಗಾಯ್ತು. ಮತ್ತೆ ನಾನು ಅನ್ಕೊಂಡಿದ್ದೆ ಇಷ್ಟೊಂದು ಇನ್ಫಾರ್ಮೇಶನ್ ಸಿಗತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಸರ್. ಸೊ ಹಾಗಾಗಿ ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಬೇಕು. ಹೌದು, ಬಟ್ ತುಂಬಾನೇ ಅದು ನೀವು ಕೊಟ್ಟಿದ್ದ ಪಾಯಿಂಟ್ ಟು ಪಾಯಿಂಟ್ ಎಲ್ಲ ಎಷ್ಟು ಚೆನ್ನಾಗಿದಾಯ್ತು ಅಂದ್ರೆ, ಬಟ್ ಅಂದ್ರೆ ಮುಂಚೆ ಮಾತಾಡೋದಕ್ಕಿಂತ ಇವತ್ತು ಮಾತಾಡಿ ತುಂಬಾನೇ ಚೆನ್ನಾಗಿ ತಿಳ್ಕೊಂಡೆ ಸರ್ ಅದ್ರ ಬಗ್ಗೆ. ವೆರಿ ಗುಡ್. ಥ್ಯಾಂಕ್ ಯು ಉಮಾ ಮೇಡಮ್. ಐ ವಿಶ್ ಯು ಆಲ್ ದ ಬೆಸ್ಟ್. ಸ್ನೇಹಿತರೆ, ನೀವೆಲ್ಲರೂ ಕೂಡ ಕಲಿಬೇಕು, ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ವಿನಂತಿ ಮಾಡ್ತೇನೆ. ನಮ್ಮ ಯೂಟ್ಯೂಬ್ ಚಾನಲ್ಗಳನ್ನು ನೋಡ್ತಾ ಇರಿ, ನನ್ನ ಪುಸ್ತಕಗಳನ್ನು ಓದ್ತಾ ಇರಿ, ನಮ್ಮ ಆನ್ಲೈನ್ ಅಥವಾ ಆಫ್ಲೈನ್ ಕ್ಲಾಸ್ನಲ್ಲಿ ಭಾಗವಹಿಸಿ. ಐ ವಿಶ್ ಯು ಆಲ್ ದ ಬೆಸ್ಟ್.